ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರ 7 ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬಾನೇ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮೊಡನೆ. ಫ್ರೆಂಡ್ಸ್, ಯಾವ ವಿಷಯ ಅಂತಂತಂದ್ರೆ ಕಲರ್ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮೊಬೈಲಲ್ಲಿ ಮಾಡ್ಕೊಂಡ್ಬಿಡ್ತೀರಾ, ಬಟ್ ಕಂಪ್ಯೂಟರಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಫೋಟೋಶಾಪಲ್ಲಿ ಆಮೇಲೆ ಕಂಪ್ಯೂಟರಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಕೆಲವೊಂದು ಟೈಮ್ ಕೆಲವೊಬ್ಬರಿಗೆ ಒಂದೊಂದು ಫೋಟೋಗಳು ಇಷ್ಟವಾಗ್ತಾ ಇರ್ತವೆ. ಕೆಲವೊಂದು ಟೈಮ್ ಕಲರ್ ಫೋಟೋ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಕೆಲವೊಂದು ಟೈಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳೇ ತುಂಬಾ ಒಂದು ಯೂನಿಕ್ ಆಗಿ ಒಂಥರ ಡಿಫ್ರೆಂಟ್ ಆಗಿ ಒಂಥರ ಮ್ಯಾಜಿಕಲ್ ಆಗಿ ಡಿಫ್ರೆಂಟಾಗಿ ಕಾಣ್ತಾ ಇರ್ತವೆ. ಆ ಒಂದು ಕಾರಣಕ್ಕೋಸ್ಕರ ಆಲ್ಮೋಸ್ಟ್ ಜನರು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ನ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ. ಆ ಒಂದು ಕಾರಣ ಡಿಸೈನ್ಗೆ ಇದು ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಇನ್ನಿತರ ಒಂದು ಫೋಟೋಸ್ಗಳ ಮಾಡೋಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಒಂದು ಫೋಟೋದಲ್ಲಿ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋ ಒಂದು ಇಮೇಜ್ ಇರ್ತೈತಲ್ಲ, ಅದನ್ನೇ ಮನ ಸೆಳೀತೈತಿ. ಆ ಒಂದು ಕಾರಣಕ್ಕೋಸ್ಕರ ಯಾವ ರೀತಿ ಮಾಡಬೇಕು ಫೋಟೋಶಾಪ್ ಒಳಗೆ, ಯಾವ ರೀತಿ ಮಾಡಿದರೆ ಹೆಂಗೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ನಾನು ಬಿಡಿ ಬಿಡಿಯಾಗಿ ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುನ್ನ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೆಲ್ಲ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಂಬಿಡಿ, ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಪ್ರತಿಯೊಂದು ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಈ ಮೂಲಕ ಹಲವಾರು ಬಗೆಯ ಒಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಕಂಪ್ಯೂಟರ್ ಬಗ್ಗೆ, ಫೋಟೋಶಾಪ್ ಬಗ್ಗೆ, ಆಮೇಲೆ ಜೆರಾಕ್ಸ್ ಮಿಷಿನು, ಲ್ಯಾಮಿನೇಷನ್ನು, ಪ್ರಿಂಟರು, ಅನೇಕ ರೀತಿಯ ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಅಡೋಬೆ ಫೋಟೋಶಾಪ್ CS2 ಓಪನ್ ಮಾಡ್ತಾ ಇದ್ದೀನಿ. CS2 ಓಪನ್ ಮಾಡಿದ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮಾಡೋಕ್ಕೆ ಕಲರ್ ಒಂದು ಫೋಟೋ ಬೇಕಲ್ಲ, ಯಾವ ಫೋಟೋ ತಗೊಳ್ಳೋಣ ಅನ್ನೋದ್ರೊಳಗೆ ನನಗೆ ತುಂಬಾ ಇಷ್ಟ ಆಗಿರ್ತಕ್ಕಂಥ ಹೀರೋಯಿನ್ ಕನ್ನಡದಲ್ಲಿ ಅಂತಂದರೆ ಅದಿತಿ ಪ್ರಭುದೇವ ಅವರು. ತುಂಬಾ ಒಂದು ನ್ಯಾಚುರಲ್ ಆಗಿರ್ತಾರೆ, ಜಸ್ಟ್ ತಾನೇ ಮದುವೆ ಆಗಿದ್ದಾರೆ. ಅವ್ರ ಜೀವನ ಸುಖಮಯವಾಗಿರಲಿ ಅಂತ ನಾನು ಆಶಿಸ್ತೀನಿ ಫ್ರೆಂಡ್ಸ್. ನಾನೀಗ ಈ ಒಂದು ಫೋಟೋ ಸ್ವಲ್ಪ ಡಾರ್ಕ್ ಇದೆ, ಸ್ವಲ್ಪ ಲೈಟ್ ಲೆನ್ಸ್ ತಗೊಂತೀನಿ. ಯಾವ ರೀತಿ ತಗೋಬೇಕು ಕಂಟ್ರೋಲ್ ಎಲ್ಲ ನೋಡ್ತಿದ್ದೀನಿ. ಕಂಟ್ರೋಲ್ ಎಲ್ಲ ಹೊಡೆದು ಸ್ವಲ್ಪ ವೈಟ್ನೆಸ್ ಜಾಸ್ತಿ ಮಾಡ್ಕೊತಿದ್ದೀನಿ. ಓಕೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ವೈಟ್ನೆಸ್ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಈಗ ನೀವು ನೋಡ್ತಿರ್ಬೋದು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊತಾ ಇದ್ದೀನಿ. ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಂಡ ತಕ್ಷಣ ಕೆಲಸ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಡೂಪ್ಲಿಕೇಟ್ ಲೇಯರ್ ತಗೊತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಫ್ರೆಂಡ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಕಲರಲ್ಲಿ ಇದೆಯಲ್ಲ, ಕಲರ್ ಸೆಲೆಕ್ಷನ್ನಲ್ಲಿ ಮೇಲ್ಗಡೆ ಬ್ಲ್ಯಾಕ್ ಇರಬೇಕು, ಕೆಳಗಡೆ ವೈಟ್ ಇರಬೇಕು. ಬ್ಯಾಕ್ಗ್ರೌಂಡ್ ಕಲರ್ ವೈಟ್ ಇರಬೇಕು, ಈ ಕಲರು ಇದು ವೈಟ್ ಇರಬೇಕು. ಸೊ ಈಗ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸಪೋಸ್ ವೈಟ್ ಇಲ್ಲಾರ್ದೆ ಸಪೋಸ್ ಏನಾದರೂ ರೆಡ್ ಅಥವಾ ಇತ್ತು ಅಂತಂದರೆ ಹೆಂಗೆ ಆಗುತ್ತೆ ಫೋಟೋ ಅಂತಂದ್ರೆ ನೋಡ್ತಾ ಇರ್ತೀರಿ. ತೋರಿಸ್ತೀನಿ ಎಕ್ಸಾಂಪಲ್. ಈಗ ರೆಡ್ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕು ಇವಾಗ? ಇಮೇಜಲ್ಲಿ ಬರ್ತೀನಿ. ಇಮೇಜಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ಈ ಆಪ್ಷನ್ಸಿಗೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಫ್ರೆಂಡ್ಸ್, ಈ ಥರ ಆಯಿತು. ನೋಡ್ತಾ ಇದ್ದೀರಾ, ಈ ಥರ ಆಯಿತು. ಸೊ ಆ ಒಂದು ಕಣಕ್ಕೋಸ್ಕರ ಕಲರು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೋದಿಲ್ಲ. ಆ ಒಂದು ಕಣಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಇಲ್ಲಿ ಬ್ಲ್ಯಾಕ್ ಇರಬೇಕು. ನೋಡ್ತಾ ಇದ್ದೀರಾ, ಇಲ್ಲಿ ಬ್ಲ್ಯಾಕು, ಕೆಳಗಡೆ ವೈಟು. ನೋಡ್ತಾ ಇದ್ದೀರಾ? ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು? ಇಮೇಜಲ್ಲಿ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಈಗ ಇದೆಯಲ್ಲ ಮಾರ್ಕ್ ಇದೆಯಲ್ಲ, ಗ್ರಾಡೇಟ್ ನೆಟ್ ಮ್ಯಾಪ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಆಗುತ್ತೆ. ನೋಡ್ತಿರ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಆಗಿ ಕನ್ವರ್ಟ್ ಆಗಿದೆ. 1ನೇ ಪಾಯಿಂಟ್ ಇದು. ಸೊ 2ನೇ ಪಾಯಿಂಟ್ ಏನು ಅಂತಂತಂದರೆ ಫ್ರೆಂಡ್ಸ್, 2ನೇ ಪಾಯಿಂಟು ನೋಡ್ತಾ ಇದ್ದೀರಾ,
ಇದನ್ನ ನಾನು ಎರಡನೇ ಪಾಯಿಂಟಾಗಿ ಹೇಳ್ತಾ ಇದ್ದೀನಿ. ಒಂದನೇ ಪಾಯಿಂಟು ಕಂಟ್ರೋಲ್ ಶಿಫ್ಟ್ ಇವು ಹೊಡೆದ್ರೆ ಈ ಥರ ಆಗುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಎರಡನೇ ಪಾಯಿಂಟು. ನೆಕ್ಸ್ಟ್ ಕಂಟ್ರೋಲ್ ಆಟ್ ಜಡ್. ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನಿದೆ ಅಂತಂದರೆ ಇಲ್ಲಿ ಲೇಯರ್ ಕ್ರಿಯೇಟಿವ್ ನ್ಯೂ ಫಿಲ್ ಅಡ್ಜಸ್ಟ್ಮೆಂಟ್ ಲೇಯರ್ ಅಂತ ಇದೆಯಲ್ಲ, ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದ ನಂತರ ಏನು ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಮಾಡಬೇಕು, ಗ್ರಾನೈಟೆಡ್ ಮ್ಯಾಪ್ ಅಂತಿದ್ದಾರೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಆಪ್ಷನ್ ಸಿಗುತ್ತೆ. ನೋಡ್ತಾ ಇರ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕನ್ವರ್ಟ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್. ಓಕೆ, ಮತ್ತು ರಿಟರ್ನ್ ಏನು ಮಾಡ್ತೀನಿ, ಇಮೇಜಲ್ಲಿ ಹೋಗ್ತೀನಿ. ಇಮೇಜಲ್ಲಿ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟಿಂಗು. ಓಕೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಸ್ವಲ್ಪ ಕಲರ್ ಇಷ್ಟೇ ಇರಲಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್. ಈ ಥರ ಕಲರ್ ಫೋಟೋ ಇದ್ದಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕನ್ವರ್ಟಿಂಗ್ ಆಗಿದೆ. ಓಕೆ ಗೈಸ್, ಇದಾಗಿತ್ತು ಇವತ್ತು ಒಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.